ಈ ಕತೆ ಸಿಕ್ಕಿದ್ರೆ ದರ್ಶನ್ ಸೂಟ್ ಆಗುತ್ತೆ, ದರ್ಶನ್ ಕತೆ ಕೇಳೋಣ ಚೆನ್ನಾಗಿದ್ಯಾ ಮಾಡೋಣ. ಸೊ ಆ ತರ ಮಾಡ್ಕೊಂಡು ನಾನೇನು ಇಮಿಡಿಯೇಟ್ ಆಗಿ ಆ ಹೀರೋಗಳು ಡೇಟ್ ಇಟ್ಕೊಂಡು ಈ ಹೀರೋ ಡೇಟ್ ಇಟ್ಟು ಸಿನಿಮಾ ಮಾಡೋ ಪ್ರೊಡ್ಯೂಸರ್ ನಾನು ಅಲ್ವೇ ಅಲ್ಲ. ಹೀರೋ ಡೇಟ್ ಇದ್ರು ಕತೆ ಸಿಗಲಿಲ್ಲ ಅಂದ್ಬಿಟ್ಟು ನಾನು ಹೀರೋ ಡೇಟ್ ಬಿಟ್ಬಿಟ್ಟಿದ್ದೀನಿ. ಸೊ ಆ ತರ ಮೂವರೆಗೂ ಆ ತರ ಸಿಕ್ಕಿದಾಗ ಸೆಟ್ ಆದ್ರೆ ಡೆಫಿನೆಟ್ ಆಗಿ ಮಾಡ್ತೀವಿ. ದರ್ಶನ್ ಅವರು ನಟನಾಗಕ್ಕೂ ಬಿಫೋರ್ ಒಬ್ಬ ಟೆಕ್ನಿಷಿಯನ್. ಸೊ ಹಂಗಾಗಿ ಇವತ್ತು ನಿಮ್ಮ ಚಿತ್ರದ ಟೆಕ್ನಿಷಿಯನ್ಸ್ಗೆ ಈ ತರದ ಒಂದು ಉತ್ತೇಜನ ಕೊಡ್ತಿರೋದ್ರ ಬಗ್ಗೆ ಆಸ್ ಅ ಟೆಕ್ನಿಷಿಯನ್ ಆಗಿ ಏನಿತ್ತು? ಬಹಳ ಖುಷಿ ಆಗುತ್ತಲ್ಲ ಸರ್. ಒಂದೇನಂದ್ರೆ ಪ್ರೊಡ್ಯೂಸರ್ ಕಾಣಿಸ್ತಾರೆ, ಡೈರೆಕ್ಟರ್ ಕಾಣಿಸ್ಬಿಡ್ತಾರೆ, ಹೀರೋಗಳು ಕಾಣಿಸ್ತಾರೆ, ಕಲಾವಿದರು ಕಾಣಿಸ್ಬಿಡ್ತಾರೆ, ಟೆಕ್ನಿಷಿಯನ್ಸ್ಗಳು ಕಾಣಿಸಲ್ಲ. ಅವ್ರು ಮುಂದಕ್ಕೆ ಅವರಿದ್ರೆ ನಾವು ಒಬ್ಬನೇ ಆಕ್ಚುಲಿ ಒನ್ ಮ್ಯಾನ್ ಶೋ ಅಲ್ಲ. ಅದಕ್ಕೆ ಯಾವಾಗಲೂ ಹೇಳ್ತೀರಲ್ಲ, ಇಟ್ಸ್ ನಾಟ್ ಒನ್ ಮ್ಯಾನ್ ಶೋ. ಇದೊಂದು ಹೊಸ ಆದಾಯ. ಯಾಕಂದ್ರೆ ಇಷ್ಟು ದಿವಸ ಕನ್ನಡ ಚಿತ್ರರಂಗದಲ್ಲಿ ಸರ್ ತಂತ್ರಜ್ಞರಿಗೆ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ, ಅವರಿಗೆ ಬೆಲೆ ಸಿಗ್ತಾ ಇಲ್ಲ. ಬರೀ ನೀವು ಹೇಳಿದಾಗೆ ನಟ ನಟಿಯರಿಗೆ ಅಷ್ಟೇ ಒಂದು ವೇದಿಕೆ. ಈ ಒಂದು ಹೆಜ್ಜೆ ಏನಿದೆ ತುಂಬಾ ತಂತ್ರಜ್ಞಾನ ಅಂತ ಹೇಳಿದ್ರಲ್ಲ, ಟೆಕ್ನಿಷಿಯನ್ಸ್ಗಳು ಒಪ್ಕೊಳ್ಳೋದು. ಬಟ್ ಅದರಲ್ಲೂ ಕೆಲವರು ಏನು ಕೆಲಸ ಮಾಡಿಲ್ಲ, ನಾನು ಟೆಕ್ನಿಷಿಯನ್ ಅಂತ ಹೇಳ್ತಾರೆ. ಕಂಟೆಂಟ್ ಇದ್ದು ಆದ್ರೆ ಅವನ ಹತ್ರ ಕೆಲಸ ಇದ್ರೆ ಒಂದಲ್ಲ ಒಂದಿನ ಅವ್ನು ಹೊರಗಡೆ ಬಂದೇ ಬರ್ತಾನೆ ಅಂತವ್ರು ನಾವು ಹೇಳ್ತೇವೆ. ಸರ್, ಈಗ ಸದ್ಯಕ್ಕೆ ಚಿತ್ರೋದ್ಯಮದ ಪರಿಸ್ಥಿತಿ ಸರ್ ತುಂಬಾ ಚರ್ಚೆ. ಕಾಟೇರ ಅಷ್ಟೇ ಸರ್, ಕಾಟೇರ ಖುಷಿ ಕೇಳಿ ಸರ್, ಚಿತ್ರೋದ್ಯಮದ ಬೆಳವಣಿಗೆ ದೃಷ್ಟಿಯಿಂದ ಸರ್ ಅಂದ್ರೆ ಸಾಕಷ್ಟು ಚರ್ಚೆ ಆಗ್ತಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಕೆಲವರು ಆರ್ಟಿಕಲ್ಗಳು ಬರೀತಾ ಇದ್ದಾರೆ. ಅಂದ್ರೆ 1-2 ಸಿನಿಮಾಗಳು ಹಿಟ್ ಆಗುತ್ತೆ. ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದ್ರೆ ಲೋ ಬಜೆಟ್ ಸಿನಿಮಾಗಳು ಅಷ್ಟೊಂದು ಗಳಿಕೆ ಮಾಡದಿದ್ರೆ